ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ಸೀತಾಪಯಣದ ಹೀರೋ ನಿರಂಜನ್ ಅವರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಸೀತಾಪಯಣ ಹೇಗಿರುತ್ತೆ ಮಾತಾಡೋಣ. ಸರ್ ನಮಸ್ತೆ. ನಮಸ್ಕಾರ ಎಲ್ರಿಗೂ ನಮಸ್ಕಾರ. ಸರ್, ಸೀತಾಪಯಣ ಹೇಗಿರುತ್ತೆ? ಸೀತಾಪಯಣ ನಿಮ್ಮನ್ನೆಲ್ಲರೂ ಒಂದು ಒಳ್ಳೆ ಪಯಣಕ್ಕೆ ಕರ್ಕೊಂಡು ಹೋಗುತ್ತೆ. ಅದ್ರಲ್ಲಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಎಷ್ಟು ಇಂಪ್ರೆಸ್ ಆಗ್ಬೋದು, ಯಾವ ರೀತಿ ಇರುತ್ತೆ ನಿಮ್ಮ ಕ್ಯಾರೆಕ್ಟರ್? ನನ್ನ ಕ್ಯಾರೆಕ್ಟರ್ ಬಗ್ಗೆ ನಾನು ಜಾಸ್ತಿ ಹೇಳೋಕ್ಕಾಗಲ್ಲ, ಬಟ್ ಎಲ್ಲರ ಮನಸ್ಸು ಮುಟ್ಟೋ ಕ್ಯಾರೆಕ್ಟ್ರು, ಎಲ್ಲರ ಮನೆ ಹುಡುಗ ಆಗೋ ಕ್ಯಾರೆಕ್ಟರ್ ಆಗುತ್ತೆ ಈ ಸಿನಿಮಾ. ನನ್ನದು ರೋಲ್ ಈ ಸಿನಿಮಾ. ಏನ್ ಇಂಪ್ರೆಸ್ ಆಗಿದ್ದು ಈ ಕಥೆಯಲ್ಲಿ ಅಂತ ಹೇಳಿ? ಆ ಕತೆ ಆಬ್ವಿಯಸ್ಲಿ ಅರ್ಜುನ್ ಸರ್ಜಾ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಅವ್ರು 13 ವರ್ಷದಿಂದ ಒಂದು ತಲೆಯಲ್ಲಿರೋ ಥಾಟನ್ನು ಕತೆ ರೂಪದಲ್ಲಿ ಅದನ್ನು ಕ್ರಿಯೇಟ್ ಮಾಡಿ ಕತೆ ಮಾಡಿ ಅದರೊಳಗೆ ಎಷ್ಟು ವ್ಯಾಲ್ಯೂಸ್ ತುಂಬೋದು, ಎಷ್ಟು ಎಸೆನ್ಸ್ ತುಂಬೋದು ಅಷ್ಟು ತುಂಬಿ ತುಂಬ ಒಂದು ಏನಂದರೆ ಒಂದು ಫೀಲ್ ಗುಡ್ ಪ್ಲಸ್ ಕಂಟೆಂಟ್ ಸಿನಿಮಾ ಆಗುತ್ತೆ. ಫ್ಯಾಮಿಲಿಯರೆಲ್ಲ ಬಂದು ನೋಡಿ ಎಂಜಾಯ್ ಮಾಡಿ ತುಂಬ ಎಲ್ಲ ಜನ್ರೇಷನ್ ಅವರು ಕೂತು ನೋಡಿ ಕಲಿಯುವಂಥ ಸಿನಿಮಾ ಇದು. ಓಕೆ, ನಾನು ಆಗಲೇ ಒಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡಿದ್ದೆ. ಈಗ ಅರ್ಜುನ್ ಸರ್ಜಾ ಅವರನ್ನ ತುಂಬಾ ವರ್ಷಗಳಿಂದ ನೋಡ್ಕೊಂಡ್ ಬಂದಿದ್ದೀರಾ. ಫಸ್ಟ್ ಟೈಮ್ ಶೂಟಲ್ಲಿ ಫಸ್ಟ್ ಸೀನಲ್ಲಿ ಭಯ ಆಯ್ತಾ ಅವ್ರ ಮುಂದೆ? ಚಿಕ್ಕ ನರ್ವಸ್ನೆಸ್ ಇತ್ತು, ಯಾಕಂದ್ರೆ ಅಂಥ ದೊಡ್ಡ ಕಲಾವಿದರು ಅವರು, ಅಂಥ ದೊಡ್ಡ ಡೈರೆಕ್ಟರ್ ಅವರು. ಒಂದು ಸ್ವಲ್ಪ ನರ್ವಸ್ನೆಸ್ ಇತ್ತು, ಬಟ್ ಅವ್ರು ನನಗೆ ಗೆಲ್ಲು ಅದು ಒಂದೊಂದು ಆಟಿಟ್ಯೂಡ್ ಆಗಿರಲಿ, ಅಥಾರಿಟಿ ಆಗಿರಲಿ ತೋರಿಸ್ಕೊಂಡ್ಲಕ್ಕೆ ಹೋಗಲೇ ಇಲ್ಲ. ಅವ್ರು ಏನಂದ್ರೆ ಒಂದು ಆರ್ಟಿಸ್ಟ್ಗೆ ಪರ್ಫಾರ್ಮ್ ಮಾಡೋಕ್ಕೆ ಹೆಂಗೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬೇಕು ಅದು ಕ್ರಿಯೇಟ್ ಮಾಡಿಕೊಡ್ತಾರೆ. ಆಮೇಲೆ ನಮಗೆ ನಮ್ಮ ಟ್ಯಾಲೆಂಟ್, ನಮ್ಮ ಸ್ಕಿಲ್ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇದ್ದಾಗ ಆಟೋಮೆಟಿಕ್ ನಾವು ಯಾರಿಗೂ ಅಷ್ಟು ಭಯ ಪಡಕ್ಕೆ ಹೋಗಲ್ಲ. ಸ್ಕ್ರಿಪ್ಟು ನಾವು ಅದಕ್ಕೆ ಏನು ಕೊಡಬೇಕು ಅದಕ್ಕೆ ನಾನು ಡೆಫಿನೆಟ್ಲಿ ನನಗೆ ಅಲ್ಟಿಮೇಟ್ ನನಗೆ ಅವರೇ ಆಡಿಯನ್ಸ್. ಸೊ ಅವ್ರಿಗೆ ಎದುರ್ತೀನಿ ಹೊರತು ನಾನು ಬೇರೆ ಯಾರಿಗೆ ಎದುರಲ್ಲ. ಏನಾದರೂ ಟಿಪ್ಸ್ ಕೊಟ್ಟಿದ್ದು ಉಂಟಿತ್ತಾ ಆಕ್ಟಿಂಗ್ ಬಗ್ಗೆ? ಈ ತರ ಮಾಡು, ಈ ತರ ಚೇಂಜಸ್ ಮಾಡ್ಕೋ, ಆ ತರ ಟಿಪ್ಸ್ ಏನಾದರೂ? ಡೆಫಿನೆಟ್ಲಿ ಅದು ಆಬ್ವಿಯಸ್ಲಿ ನಾನು ಜಸ್ಟ್ ಇವಾಗ ನಾನು ಈ ಸಿನಿಮಾಲಿ ಹೊಸಬ್ಬನೇ ಅವ್ರಿಗೆ. ಅವರು ಡೆಫಿನೆಟ್ಲಿ ಅವರು ಹೆಂಗೆ ಬೇಕು ಸಿನಿಮಾನ ನನಗೆ ರೂಪಿಸ್ಕೊಂಡ್ರು, ನನ್ನ ಕ್ಯಾರೆಕ್ಟರ್ನ ರೂಪಿಸ್ಕೊಂಡ್ರು. ನಾನು ಬೇರೆ ಥರ ಮಾಡಕ್ಕೆ ಹೋದಾಗ ಇಲ್ಲ ನನಗೆ ಹಿಂಗೆ ಬೇಕು ಅದು ತೆಗೆಸ್ಕೋತಾರೆ. ಈಸ್ ಅ ವಂಡರ್ಫುಲ್ ಡೈರೆಕ್ಟರ್ ಅಲ್ವಾ. ಡೈರೆಕ್ಟರ್ಗೆ ಅದೇ ಪವರ್. ಅವ್ರಿಗೆ ಹೆಂಗೆ ಬೇಕು ಸಿನಿಮಾಗೆ ಅವ್ರು ಓವರ್ ಆಲ್ ಸಿನಿಮಾ ನೋಡ್ತಾ ಇರ್ತಾರೆ. ನಾವು ಅವತ್ತಿನ ದಿನ ಆ ಸೀನ್ ನೋಡ್ತಾ ಇರ್ತೀವಿ, ಇದನ್ನ ಹೆಂಗೆ ಮಾಡೋಣ, ಇದನ್ನ ಎಷ್ಟು ಚೆನ್ನಾಗಿ ಮಾಡೋಣ ಅಂತ. ಅವ್ರು ಈ ಸೀನಿಂದ ನೆಕ್ಸ್ಟ್ ಸೀನ್ಗೆ ಹೆಂಗೆ ಎಫೆಕ್ಟ್ ಆಗುತ್ತೆ ಅನ್ನೋದೆಲ್ಲ ಅವ್ರ ತಲೆಲಿರುತ್ತೆ. ಸೊ ಅವ್ರಿಗೆ ಏನು ಬೇಕೋ ಅದು ನನ್ನ ಕಡೆಯಿಂದ ತೆಗೆಸ್ಕೊಂಡ್ರು ಅವ್ರಿಗೆ. ಮುಖ್ಯವಾಗಿ ಅರ್ಜುನ್ ಸರ್ಜಾ ಅಂತ ಹೇಳಿದ್ರೆ ಆಕ್ಷನ್ ಕಿಂಗ್ ಅಂತ. ಅವ್ರ ಫೈಟ್ಸ್ಗೆ ಒಂದು ಫ್ಯಾನ್ಸ್ ಲೆವೆಲ್ ಇರುತ್ತೆ. ಅವ್ರ ಸಿನಿಮಾ ಅಂತ ಹೇಳಿದ್ರೆ ಆ ಸಿನಿಮಾದಲ್ಲಿ ಫೈಟ್ಸ್ ಅಂದ್ರೆ ಒಂಚೂರು ಡಿಫ್ರೆಂಟ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಫೈಟ್ ಸೀನ್ಗಳ ಶೂಟ್ ಮಾಡುವ ಸಂದರ್ಭದಲ್ಲಿ ಅರ್ಜುನ್ ಸರ್ಜಾ ಅವರು ಏನಾದರೂ ಹೇಳ್ತಿದ್ರಾ? ಹೇಗಿಲ್ಲ, ಡೆಫಿನೆಟ್ಲಿ ನಾನು ಜಿಮ್ನಾಸ್ಟಿಕ್ಸು, ಮಾರ್ಷಲ್ ಆರ್ಟ್ಸ್ ಎಲ್ಲ ಪ್ರಿಪೇರ್ ಆಗೇನೆ ಹೋಗಿದ್ದು ಅವ್ರ ಹತ್ರ. ಆಮೇಲೆ ಅವ್ರದ್ದು ಆಸ್ ಅನ್ ಆಕ್ಷನ್ ಕಿಂಗ್ ಅಂದ್ಕೊಳ್ಳಿ ಅವ್ರ ಟೇಕಿಂಗ್ಸೇ ಬೇರೆ ಇರುತ್ತೆ, ಅವ್ರ ಎಲಿವೇಶನ್ಸ್ ಬೇರೆ ಇರುತ್ತೆ, ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ. ಆಮೇಲೆ ನನಗೆ ಸ್ಪಾಟಲ್ಲಿ ಹೇಳೋರು ಈ ಫ್ಲಿಪ್ ಹೊಡಿತೀಯಾ, ಇಲ್ಲಿ ಮರದಲ್ಲಿ ಇದೊಂದು ಫ್ಲಿಪ್ ಹೊಡಿತೀಯಾ, ಫ್ರಂಟ್ ಫ್ಲಿಪ್ ಹೊಡಿತೀಯಾ, ಸೈಡ್ ಇದು ಹೊಡಿತೀರಾ, ಕಿಕ್ಸ್ ಹಿಂಗೆ ಬರುತ್ತಾ. ನಾನು ಎಲ್ಲದಕ್ಕೂ ಎಸ್ ಸರ್ ಐ ಆಮ್ ರೆಡಿಯಾಗಿ ಹೋದಾಗ ಈಸಿ ಆಗಿಬಿಡುತ್ತೆ ನಮ್ಮ ಕೆಲಸ. ಅಲ್ಲೋಗಿ ನಾವು ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಸೊ ನಾವು ರೆಡಿ ಇದ್ದಾಗ ಅವರು ಆಬ್ವಿಯಸ್ಲಿ ಅಷ್ಟೇ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ನನ್ನಿಂದ. ನಾನೊಬ್ಬ ಜಿಮ್ನಾಸ್ಟ್ ಆಗಿರಲಿ, ಒಂದು ಫೈಟರ್ ಆಗಿರಲಿ, ಹಿಂಗೆ ಬರಬೇಕು ಅಂತ. ಸೊ ನಂದು ಈ ಸಿನಿಮಾಲಿ 2 ಫೈಟ್ ಇದೆ. ಸೊ ಯು ವಿಲ್ ಎಂಜಾಯ್ ಇಟ್. ಮತ್ತೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಈ ಸಿನಿಮಾದಲ್ಲಿ ಕ್ಯಾಮಿಯೋ ಮಾಡಿರುವಂಥದ್ದು ಸಿನಿಮಾಗೆ ಎಷ್ಟು ಪ್ಲಸ್ ಆಗುತ್ತೆ ಅಂತ ಅನ್ಸುತ್ತೆ? ಅಯ್ಯೋ ಡೆಫಿನೆಟ್ಲಿ ಒಂದು ಅದ್ಭುತವಾದ ಕ್ಯಾಮಿಯೋ. ಅಂದರೆ ಧ್ರುವ ಅಣ್ಣನ ನಾವು ಎಲ್ಲ ಮಾಸ್ ಆಗಿ ನೋಡಿದ್ದೀವಿ, ಎಂಜಾಯ್ ಮಾಡಿದ್ದೀವಿ ಅವ್ರದ್ದೆಲ್ಲ ಸಿನಿಮಾಗಳನ್ನ. ಇದರಲ್ಲಿ ಎಮೋಷ್ನಲ್ ಆಗಿ ಮಾಸ್ ಆಗಿರ್ತಾರೆ, ಡಿಫ್ರೆಂಟ್ ಆಗಿರುತ್ತೆ ಅದೊಂಥರ. ಅವ್ರು ಬಂದು ಅವ್ರದ್ದು ಬರೀ ಒಂದು ನೀವು ನೋಡಿರ್ಬೋದು ನಮ್ಮ ಬಸವಣ್ಣ ಸಾಂಗಲ್ಲಿ ಫೈಟ್ ಜೊತೆಗೆ ಆ ಸಾಂಗ್ ಪ್ಲೇ ಆಗ್ತಿರುತ್ತೆ. ಸೊ ಒಂಥರ ಡಿಫ್ರೆಂಟ್ ಟ್ರೀಟ್ಮೆಂಟ್ ಅವ್ರದ್ದು. ಆಮೇಲೆ ಒಂದು ವೆರಿ ಗುಡ್ ಕ್ಯಾರೆಕ್ಟರ್ ಆಗುತ್ತೆ ಸಿನಿಮಾಲಿ. ಒಂದು ತುಂಬ ಎಸೆನ್ಸ್, ಒಂದು ತುಂಬ ಅರ್ಥಪೂರ್ಣವಾದ ಕ್ಯಾರೆಕ್ಟರ್. ಸುಮ್ಮನೆ ನಾವು ಎಲ್ಲರೂ ಬಂದು ಕ್ಯಾಮಿಯೋ ಮಾಡಿಸಿ ಸುಮ್ಮನೆ ಅದರಿಂದ ಏನೋ ತಗೋಬೇಕು ಅಂತ ಬಂದಿದೆ. ಅರ್ಜುನ್ ಸರ್ಜಾ ಅವ್ರು ಹೇಳ್ತಿದ್ರು 13 ವರ್ಷದಿಂದ ಕತೆ ಬರ್ಕೊಂಡಿದ್ದೆ ಅಂತ ಹೇಳಿ. ಸೊ ನಿಮ್ಗೆ ಅನಿಸ್ತಿತ್ತಾ ಈ ಸಿನಿಮಾದಲ್ಲಿ 13 ವರ್ಷದ ಹಿಂದೆ ಕಥೆಯನ್ನು ಬರೆಯುವಂತ ಸಂದರ್ಭದಲ್ಲಿ ಧ್ರುವ ಸರ್ಜಾ ಅವರ ಕ್ಯಾಮಿಯೋ ಇರುತ್ತೆ ಅಂತ ಬರ್ದಿದ್ರಾ? ಅಥವಾ ಕತೆ ಐ ಥಿಂಕ್ ಕತೆ ಅದೇ ತಗೋತು. ಡೆಫಿನೆಟ್ಲಿ ಕಥೆಯಲ್ಲಿ ಹೋಗ್ತಾ ಇಲ್ಲೊಂದು ಇನ್ಸ್ಟೆನ್ಸ್ ಬರುವಾಗ ನಿಮ್ಗೆ ಸಿನಿಮಾ ನೋಡ್ರೆ ಗೊತ್ತಾಗುತ್ತೆ. ಸೀತಾ ಪಯಣ ಅಂದಾಗ ಜರ್ನಿಲಿ ಯಾರ್ಯಾರು ಬರ್ತಾರೆ, ಯಾರ್ಯಾರು ಏನೇನು ವ್ಯಾಲ್ಯೂ ತುಂಬ್ತಾರೆ ಸಿನಿಮಾಲಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಅದು ಸಿನಿಮಾ ನೋಡ್ಲೇಬೇಕು ನೀವು ಅದಕ್ಕೆ. ಅದು ಆಬ್ವಿಯಸ್ಲಿ ಅದು ಹೋಗ್ತಾ ಮುಂದೆ ಸ್ಕ್ರಿಪ್ಟು ಡೆವಲಪ್ ಆಯಿತು, ಎಲ್ಲಾರ್ದು ಇನ್ಪುಟ್ಸ್ ಬಂತು, ಎಲ್ಲರ ಥಾಟ್ಸ್ ಬಂತು, ಎಲ್ಲ ಸೇರಿ ಮಾಡಿರೋ ಸಿನಿಮಾ. ಪ್ಲಸ್ ಮೇಯ್ನ್ ಅರ್ಜುನ್ ಅವ್ರದ್ದು ಒಂದು ಕನ್ವಿಕ್ಷನ್ ಇದೆ ಈ ಸಿನಿಮಾ. ಇದನ್ನ ಡೆಲಿವರ್ ಮಾಡಬೇಕು, ಜನಕ್ಕೆ ಮುಟ್ಟಬೇಕು ಅನ್ನೋದು. ತುಂಬ ವ್ಯಾಲ್ಯೂಸು, ತುಂಬ ಎಸೆನ್ಸು, ಪೇಟ್ರಿಯಾಟಿಸಮು, ಲವ್ವು, ಫ್ಯಾಮಿಲಿ ಎಲ್ಲ ಒಂದು ತುಂಬಿ ತುಳುಕ್ತಿರೋ ಸಿನಿಮಾ. ನಿರಂಜನ್ ಅವರ ನೆಕ್ಸ್ಟ್ ಪಯಣ ಹೇಗಿರುತ್ತೆ? ಫಸ್ಟ್ ಸೀತಾ ಪಯಣ, ಅದಾದ್ಮೇಲೆ ಈ ವರ್ಷದಲ್ಲಿ ಕಂಟಿನ್ಯೂಸ್ ಆಗಿ ಪಯಣ ಇರುತ್ತೆ ಕನ್ನಡದಲ್ಲಿ ನೋಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್.